ಲೋಕಾಯುಕ್ತ ಅವರು ಸಮನ್ಸ್ ಕೊಟ್ಟಿದ್ರು, ನಿನ್ನೆ ನಾನು ಬಾಗಿನ ಹೋಗಿರೋದ್ರಿಂದ ಆಲ್ಮಟ್ಟಿಗೆ ಹೋಗಕ್ಕಾಗಿರ್ಲಿಲ್ಲ. ಸೊ ಇವತ್ತು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ಇವತ್ತು ಟೈಮ್ ಕೊಟ್ಟಿದ್ರು. 2 ಗಂಟೆಗೂ ಹೆಚ್ಚು ಕಾಲ, 2-3 ಗಂಟೆ ಹೆಚ್ಚು ಅವರು ಅನೇಕ ಪ್ರಶ್ನೆಗಳನ್ನ ಕೇಳಿದ್ದಾರೆ, ವಿಚಾರಣೆ ಮಾಡಿದ್ದಾರೆ. ಉತ್ತರ ಎಲ್ಲ ಕೊಟ್ಟಿದ್ದೇನೆ. ಇನ್ನ ದಾಖಲೆಗಳು ಕೆಲವು ಕೇಳಿದ್ದಾರೆ, ಅದನ್ನು ಡೇಟ್ ಕೊಟ್ಟಿದ್ದಾರೆ ಸರ್, ಇದ್ದದಲ್ಲೇ ಬರಬೇಕು ಅಂತ ಏನಾದ್ರು ಅವ್ರಿಂದ ಸ್ಟಡಿ ಮಾಡಿ ನೋಟಿಸ್ ಇಶ್ಯೂ ಮಾಡ್ತಾರೆ. ಬಟ್ ಒಂದೇನಪ್ಪಾ ಅಂದ್ರೆ ಇವ್ರಿಗಿಂತ ಸಿಬಿಐನವರೇ ಪರವಾಗಿಲ್ಲ. ಇವರು ಅಷ್ಟೊಂದು ಪ್ರಶ್ನೆಗಳು ಬೇರೆ ಬೇರೆ ವಿಚಿತ್ರ ಎಲ್ಲ ಕೇಳ್ತಾ ಇದ್ದಾರೆ. ಸಿಬಿಐನವರು ಇನ್ನೂ ನನಗೇನು ಕೇಳೇ ಇಲ್ಲ, ಒಂದಿನೂ ಕರೀಲಿಲ್ಲ. ಇವರು ಅಲ್ಲೇ ಕರೆದು ಬೇರೆ ಹಿಂಸೆ ಕೊಡ್ತಾವ್ರೆ. ಏನೆಲ್ಲ ಡಾಕ್ಯುಮೆಂಟ್ ಕೇಳಿದ್ದಾರೆ ನಾನು ಅದೆಲ್ಲ ಹೇಳಕ್ಕಾಗಲ್ಲ. ಇವತ್ತು ಲೋಕಾಯುಕ್ತ ವಿಚಾರಣೆಗೆ ಅಂತ ಹಾಜರಾಗಿದ್ರು ಡಿಕೆ ಶಿವಕುಮಾರ್. ವಿಚಾರಣೆ ಮುಗಿಸಿ ಹೊರಗಡೆ ಬಂದ ನಂತರ ಕೊಟ್ಟಂತ ಸ್ಟೇಟ್ಮೆಂಟ್. ಸುಮಾರು 3 ತಾಸು ಪ್ರಶ್ನೆ ಮಾಡಿದ್ರು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿನ್ನೆ ಸಮನ್ಸ್ ಕೊಟ್ಟಿದ್ರು, ಆದ್ರೆ ನಿನ್ನೆ ವಿಚಾರಣೆಗೆ ಹಾಜರಾಗೋದಕ್ಕಾಗಿರ್ಲಿಲ್ಲ. ಇವತ್ತು ವಿಚಾರಣೆಯನ್ನ ಎದುರಿಸಿದ್ದೀನಿ ಅಂತ ಲೋಕಾಯುಕ್ತ ವಿಚಾರಣೆಯನ್ನ ಮುಗಿಸಿ ಹೊರಗಡೆ ಬಂದಂತಹ ಡಿಕೆ ಶಿವಕುಮಾರ್ ಕೊಟ್ಟಂತ ಸ್ಟೇಟ್ಮೆಂಟ್. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ಪ್ರಶ್ನೆಗಳನ್ನ ಕೇಳಿದ್ರು, ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.